ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಕುಟುಂಬ ರಾಜಕೀಯ ಸಮರ್ಥನೆ. ಯಾಕಂದರೆ ನಿನ್ನೆ ಹೆಸರೇ ಸಚಿವರಾದಂತಹ MB ಪಾಟೀಲ್ ಅವರು ಹೇಳಿದಂಥ ಮಾತು, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ, MLA ಮಕ್ಕಳು MLA ಆಗೋದ್ರಲ್ಲಿ ತಪ್ಪೇನಿದೆ, ಇದ್ರಲ್ಲಿ ತಪ್ಪೇನಾದರೂ ಕಾಣಿಸ್ತಾ ಇದೆಯಾ? ಈ ರೀತಿಯಾದಂತಹ ಒಂದು ಕುಟುಂಬ ರಾಜಕೀಯ ಸಮರ್ಥನೆಯನ್ನು ಕೊಟ್ಟರು ನಮ್ಮ ಸಚಿವರು. ತಂದೆಯ ಬಳಿಕ ನಾನು ಕೂಡ MLA ಆಗಿದ್ದೆ, ನಂತರ ನಮ್ಮ ರಾಜಕೀಯ ದಾರಿ ಹೀಗೆ ಮುಂದುವರ್ಕೊಂಡು ಬರ್ತಾ ಇದೆ, ಇದ್ರಲ್ಲಿ ತಪ್ಪೇನಿದೆ? ಈ ರೀತಿಯಾದಂಥ ಒಂದು ಕುಟುಂಬ ರಾಜಕೀಯ ನಮ್ಮ ಮೃತ ಶಾಸಕರ ಒಂದು ಕುಟುಂಬ ಸದಸ್ಯರಿಗೆ ಟಿಕೆಟ್ ನೀಡೋದು ಕಾಂಗ್ರೆಸ್ ಪಕ್ಷದ ಒಂದು ಪರಂಪರೆ, ಇದರಲ್ಲಿ ಏನಾದರೂ ತಪ್ಪಿದೆಯಾ? ಒಂದು ಕಡೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ D. ಸೈಯದ್ ರಿಯಾಜ್ ಅವರು ಹೇಳ್ತಾರೆ, ನಮ್ಮನ್ನೆಲ್ಲ ಅನಾಥಾಲಯದಿಂದ ತಗೊಂಡು ಬಂದಿರೋ ಒಂದು ಅನಾಥರ ಥರ ಇರ್ತೀವಿ, ಎಲೆಕ್ಷನ್ ಟೈಮಲ್ಲಿ ಕರ್ಕೊಂಡು ಬರ್ತಾರೆ, ಆಮೇಲೆ ತಮ್ಮ ಕೆಲಸ ಮುಗಿಸಿದ್ಮೇಲೆ ಕಳಿಸ್ಬಿಡ್ತಾರೆ. ಇಂಥ ಸಮಯದಲ್ಲಿ ನಮಗೆ ಈ ಒಂದು ಚುನಾವಣೆಯಲ್ಲಿ ನಮಗೆ ಬೇಕಾದಂಥ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಹಾಗಾದರೆ ನಮ್ಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ? ಸೊ ಅಭಿನಯಿತು ಕಭಿನಯಿ, ಇವಾಗ ಆಗಲ್ಲ ಅಂದರೆ ಯಾವತ್ತೂ ಆಗಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ಸಚಿವರು ಹೇಳಿ ಪ್ರಕಾರ ಆಟೋ ಡ್ರೈವರ್ ಮಗ ಆಟೋ ಡ್ರೈವರ್ ಆಗಬೇಕು ಅಂತ ಏನಾದರೂ ಇದೆಯಾ? ಕೂಲಿ ಮಗ ಕೂಲಿನೇ ಆಗಬೇಕಾ? ಯಾಕಂದರೆ ಅವರ ಪ್ರತಿಭೆಗಳಿಗೆ, ಅವರಿಗೆ ಅವಕಾಶಗಳಿಗೆ ಸಮಾನತೆ ಅನ್ನೋದು ಇಲ್ವಾ? ಸೊ ಈ ರೀತಿಯಾದಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಒಂದು ಮುಸ್ಲಿಂ ಸಮುದಾಯದ ಮುಖಂಡರುಗಳು. ಎಲ್ಲೋ ಡೆಫಿನೆಟ್ಲಿ, ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರಲ್ಲಿ ಒಂದು ಅಸಮಾಧಾನದ ಒಂದು ಭುಗಿಲು ಜಾಸ್ತಿನೇ ಎದ್ಬಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲರೂ ಕೇಳ್ತಾ ಇರುವಂತಹ ಒಂದು ಇದರಲ್ಲಿ ತಪ್ಪೇನೂ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಬೇಕು. ನಾವು ಇಷ್ಟೊಂದು ಹಗಲಿರುಳು ಮಾಡ್ತೀವಿ, ಪರಿಶ್ರಮವನ್ನು ವಹಿಸ್ತೀವಿ, ನಮಗೆ ಈ ರೀತಿಯಾದಂಥ ಒಂದು ಚಾನ್ಸ್ ಸಿಗ್ತಾ ಇಲ್ಲ. ಇವರು ಕುಟುಂಬ ರಾಜಕೀಯವನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇರಬೇಕಾದ್ರೆ ಆಗ ನಾವ್ಯಾಕೆ ಪಕ್ಷಕ್ಕೆ ಕೆಲಸ ಮಾಡಬೇಕು? ಯಾಕಂದರೆ ಒಂದು ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್, ಮತ ಬ್ಯಾಂಕ್ ಯಾರು? ಮುಸ್ಲಿಮರು. ಅದಕ್ಕೆಲ್ಲದನ್ನು ಬಳಸ್ಕೊಳ್ತೀರಾ ಅಂದರೆ ದಶಕಗಳಿಂದಲೂ ಈ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ನಮಗೆ ಆದಂಥ ಪ್ರಾಮುಖ್ಯತೆ ಇದೆ. ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಸಪೋರ್ಟ್ ಮಾಡ್ಕೊಂಡು ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್, ಕೊಡುಗೆ ತುಂಬಾ ಇದೆ. ಆದರೆ ಈ ಚುನಾವಣೆ ಅಂತ ಬಂದಾಗ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮಾತ್ರ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಾ. ಅದು ಸ್ಪೆಷಲಿ ಇವಾಗ ದಾವಣಗೆರೆಯಲ್ಲಿ ಈ ಒಂದು ಮಾತು ಕೇಳಿ ಬಂತು. ಕುಟುಂಬ ರಾಜಕೀಯ ಅಲ್ಲಿ ಯಾಕೆ ಜಾಸ್ತಿ ಆಗ್ತಾ ಇದೆ? ಒಂದ್ಸರಿ ನಾವು ವಿಶ್ಲೇಷಣೆ ನಾನು ಮಾಡೋದಾದರೆ ಅಲ್ಲಿ ಲಿಂಗಾಯತ ಸಮುದಾಯದ ಒಂದು ಪ್ರಭಾವ ಜಾಸ್ತಿನೇ ಇದೆ. ಜಾತಿ ರಾಜಕೀಯ ಮುಂದುವರ್ಕೊಂಡು ಬರ್ತಾನೆ ಇದೆ. ನಿಯತ್ತಿನ ಮತದಾರರು ಕೂಡ ಅಲ್ಲಿ ತುಂಬ ಲಾಂಗ್ ಟರ್ಮ್ ಲಾಯಲಿಟಿ ವೋಟರ್ಸ್ ಅಂತ ಅಂದರೆ ತುಂಬ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಕುಟುಂಬ ರಾಜಕೀಯ ಮುಂದುವರ್ಕೊಂಡು ಬರ್ತಾ ಇರೋದಕ್ಕೆ ಒಂದು ಕಡೆ ಮನಿ, ಸಂಘಟನೆ ಆಗ್ಬೋದು, ಶಿಕ್ಷಣ ಸಂಸ್ಥೆಗಳು ಆಗಬಹುದು, ಇದೆಲ್ಲದರ ಪ್ರಭಾವ ಈ ರೀತಿಯಾದಂಥ ಒಂದು ಕುಟುಂಬ ರಾಜಕೀಯವನ್ನು ಮುಂದುವರ್ಸ್ಕೊಂಡು ಬರೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ? ಗೊತ್ತಿಲ್ಲ. ಸೊ ಇದು ಮೇಲ್ನೋಟಕ್ಕೆ ಕಂಡು ಬರುತ್ತಿರುವಂತಹ ಎಲ್ಲ ಅಂಶಗಳು. ಸೊ ಯಾಕೆ ಈಗ ಸಿದ್ದಿಕ್ ಪೈಲ್ವಾನ್ ಅವರು ಕೂಡ ವಾಪಸ್ ತಗೊಂಡ್ರು ಕೂಡ ಅವರೇನಾದ್ರು ರೇಸಿಂದ ಹಿಂದೆ ಹೋಗ್ಬಿಟ್ರು. ಆದರೆ ಅಲ್ಲಿರುವಂತಹ ಮುಸ್ಲಿಂ ಸಮುದಾಯದವರು ಮಾತ್ರ ಸುಮ್ಮನೆ ಕೂತಿಲ್ಲ. ಅವರ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ನಾವು ಸಪೋರ್ಟ್ ಮಾಡಲ್ಲ, ಬೆಂಬಲವನ್ನು ಕೊಡೋದಿಲ್ಲ, ಯಾಕಂದರೆ ನಮಗೆ ಈ ಸರಿ ತುಂಬ ಅನ್ಯಾಯ ಆಗಿದೆ. ಹಾಗಾದರೆ ನಮ್ಮ ಪರಿಶ್ರಮಕ್ಕೆ ಬೆಲೆ ಇಲ್ವಾ? ಈ ಕುಟುಂಬ ರಾಜಕೀಯ ಮುಂದುವರ್ಕೊಂಡು ಬರೋದಾದ್ರೆ, ಈ ಪರಂಪರೆನೇ ನೀವು ಮುಂದುವರ್ಸ್ಕೊಂಡು ಬರೋದಾದರೆ ನಾವು ಯಾಕೆ ಕೆಲಸ ಮಾಡಬೇಕು? ಇದೇ ಮುಂದುವರಿಯೋದಾದರೆ ನಮ್ಮಂತಹ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ನಮಗೆ ಯಾವಾಗ ಬೆಲೆ ಸಿಗುತ್ತೆ? ಸೊ ಈ ರೀತಿ ಅಂದರೆ ಎಲ್ಲೋ ಒಂದು ಕಡೆ ಒಂದೊಂದು ಇನ್ನೊಬ್ಬರು ಮುಖಂಡರು ಮಾತಾಡ್ತಾರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ. BJPಯಲ್ಲಿ ಇದೇ ನಮ್ಮ ದಿವಂಗತ ಅನಂತ್ ಕುಮಾರ್ ಅವರು ನಿಧನರಾದಾಗ ಆ ಸಮಯದಲ್ಲಿ ಟಿಕೆಟ್ನವರು ಹೆಂಡತಿ ತೇಜಸ್ವಿನಿಗೆ ಕೊಡಲಿಲ್ಲ, ಮಕ್ಳಿಗೆ ಕೊಡಲಿಲ್ಲ, ಬದಲಿಗೆ ಕೊಟ್ಟಿದ್ದು ಯಾರಿಗೆ? ತೇಜಸ್ವಿ ಸೂರ್ಯಗೆ. ಅಂದರೆ ಒಬ್ಬ ಯುವ ನಾಯಕನನ್ನು ಬೆಂಬಲ ಕೊಟ್ಟರು, ಆದರೆ ನಮ್ಮಲ್ಲಿ ಹಾಕಿಲ್ಲ. ಅಂದರೆ ಇವರ ಮಾತಿನ ತಾತ್ಪರ್ಯ ಒಂದು ಕಡೆ ಎಲ್ಲೂ ಒಂದು ಗೊಂದಲವನ್ನು ಮಾಡ್ತಾ ಇದೆ. ಅಂದರೆ BJPಯವರ ನಡೆಯನ್ನ ಸಮರ್ಥನೆ ಮಾಡ್ಕೋತಾ ಇದ್ದಾರಾ, ಅಂದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಇದು ಯಾವುದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಹ ಮುಸ್ಲಿಂ ಸಮುದಾಯದ ಮುಖಂಡರ ಮಾತಿನಲ್ಲಿ ಬರ್ತಿರುವಂತಹ ಒಂದು ವೇದನೆ ಅಂತ ಹೇಳ್ಬೋದು, ನೋವು ಕಾಣಿಸ್ತಾ ಇದೆ. ಸೊ ಹಾಗಾದರೆ ನಮಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಆದಮೇಲೆ ನಾವು ಯಾಕೆ ಕಾಂಗ್ರೆಸ್ಗೆ ಇದು ಮಾಡಬೇಕು? ನಾವು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿಬೇಕು? ಈ ಒಂದು ಬೈ ಎಲೆಕ್ಷನ್ ಟೈಮಲ್ಲೂ ಕೂಡ ನಮಗೆ ಈ ರೀತಿಯಾದಂತಹ ಒಂದು
ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ನಮಗೆ ಭಾಳ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಈ ಒಂದು ಸಂದರ್ಭದಲ್ಲಿ ಹೇಗಿದೆ ದಾವಣಗೆರೆ ಒಂದು ಉಪಚುನಾವಣೆಯ ಅಖಾಡ ಅಂತಂದರೆ ನಿಜವಾಗ್ಲೂ ಬಹಳಷ್ಟು ಒಂಥರ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಈ ಕಡೆ ತುಂಬ ಪಾರಂಪರಿಕವಾಗಿ ಬೆಳ್ಕೊಂಡು ಬಂದದ್ದು ಕುಟುಂಬ ರಾಜಕೀಯ ಬೆಳ್ಕೊಂಡು ಬಂದಿದ್ದು ಶಾಮನೂರು ಕುಟುಂಬದವರು. ಈಗ ಮಗ SS ಮಲ್ಲಿಕಾರ್ಜುನ ಸಚಿವರು, ಈಗ ಅವರ ಮೊಮ್ಮಗನಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಸಮರ್ಥ್. ಸೊ ಯಾರು ಅಂದರೆ ಅವ್ರ ಕೊಡುಗೆ ಏನಿದೆ, ಅವ್ರು ಏನು ಮಾಡಿದ್ದಾರೆ? ಹಾಗಾದರೆ ನೀವು ಇಡೀ ಕುಟುಂಬಕ್ಕೆ ನೀವು ಪ್ರಭಾ ಮಲ್ಲಿಕಾರ್ಜುನ ಕೂಡ ಇದರಲ್ಲಿ ಅವರು MP ಆಗಿದವರು. ಸೊ ಇವರು ಕುಟುಂಬವೇ ಅಲ್ಲಿ ರಾಜಕೀಯದಲ್ಲಿ ತುಂಬಿರಬೇಕಾದ್ರೆ ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಕು? ನಮಗೂ ಒಂದು ಅವಕಾಶ ನೀಡ್ಬೋದಿತ್ತಲ್ಲ. ಇದು ಮುಸ್ಲಿಂ ಸಮುದಾಯದವರಲ್ಲಿ ಕಂಡು ಬರ್ತಿರುವಂಥ ಒಂದು ಅಳಲು. ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ವ್ಯಕ್ತಿಗಿಂತ ಕುಟುಂಬ ಮುಖ್ಯ ಆಗ್ತಾ ಇದೆಯಾ, ಪಕ್ಷಕ್ಕಿಂತ ಕುಟುಂಬದ ಹೆಸರು ದೊಡ್ಡದಾಗ್ತಾ ಇದೆಯಾ? ದಾವಣಗೆರೆಯಲ್ಲಿ ಪಕ್ಷ ಬದಲಾಗ್ತಾ ಇರ್ಬೋದು, ರಾಜಕೀಯ ಮಾತ್ರ ಬದಲಾಗ್ತಾ ಇಲ್ಲ. ಇದು ರಾಜಕೀಯ ಅಲ್ಲ, ಪೀಳಿಗೆಯಿಂದ ಪೀಳಿಗೆಗೆ ಅಧಿಕಾರದ ಹಸ್ತಾಂತರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವೇನು ಇಲ್ಲಿ? ಇದು ಕ್ವಶನ್ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ. ಕರ್ನಾಟಕದ ರಾಜಕೀಯದಲ್ಲಿ ನಾಯಕರು ಬದಲಾಗಬಹುದು, ಪಕ್ಷಗಳು ಬದಲಾಗಬಹುದು, ಕುಟುಂಬಗಳ ಪ್ರಭಾವ ಮಾತ್ರ ಮುಂದುವರ್ಕೊಂಡೇ ಬರ್ತಾ ಇದೆ. ಸೊ ಹಾಗಾದರೆ ನಮಗೆ ಪ್ರಾಮುಖ್ಯತೆ ಇಲ್ವಾ? ಸಮಾನತೆ ಇಲ್ವಾ? ನಮ್ಮ ಒಂದು ಶ್ರಮಕ್ಕೆ ಬೆಲೆ ಇಲ್ವಾ? ಇದು ಇವತ್ತಿನ ದಿನದಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ ದಾವಣಗೆರೆಯ ಉಪಚುನಾವಣೆ ಹಾಗೂ ನಮ್ಮ ಬಾಗಲಕೋಟೆಯ ಉಪಚುನಾವಣೆಯ ಒಂದು ಸಂದರ್ಭದಲ್ಲಿ. ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಪಕ್ಷಗಳಿಗಿಂತ ಹೆಚ್ಚು ಪ್ರಭಾವ ಬೀರುವ ಒಂದು ಶಕ್ತಿ ಇದೆ, ಅದು ಕುಟುಂಬ ರಾಜಕೀಯ ಅಥವಾ ಡಿನಾಸ್ಟಿ ಪಾಲಿಟಿಕ್ಸ್ ಅಂತ ಕರಿತೀವಿ. ಕರ್ನಾಟಕದ ರಾಜಕೀಯವನ್ನು ಹಲವು ವರ್ಷಗಳಿಂದ ಹಿಡಿದಿಟ್ಕೊಂಡಿರುವಂಥ ಪ್ರಮುಖ ರಾಜಕೀಯ ಕುಟುಂಬಗಳು ಅಂತ ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಮಂಚೂಣಿಯಲ್ಲಿ ನಿಲ್ಲುವಂಥದ್ದು ದೇವೇಗೌಡರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದೇವೇಗೌಡರು ಅವರು ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿಗಳಾದರು. ತದನಂತರದಲ್ಲಿ ಅವರ ಮಕ್ಕಳುಗಳು ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು, ಹಾಗೆ HD ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರು, ನಿಖಿಲ್ ಕುಮಾರಸ್ವಾಮಿ, ಈ ರೀತಿಯಾದಂಥ ಕುಟುಂಬ ರಾಜಕೀಯ ಮುಂದುವರ್ಕೊಂಡು ಬರ್ತಾ ಇದೆ. ಮಂಚೂಣಿಯಲ್ಲಿ ನಿಂತ್ಬಿಟ್ಟಿದ್ದಾರೆ. ಅತಿ ದೊಡ್ಡ ರಾಜಕೀಯ ಕುಟುಂಬ ಅಂತ ಅಂದರೆ ನಮ್ಮ ದೇವೇಗೌಡರ ಕುಟುಂಬ ಅಂತ ಹೇಳ್ಬೋದು. ನೆಕ್ಸ್ಟು BS ಯಡಿಯೂರಪ್ಪ ಅವರು, ಇನ್ನು ಅವ್ರ ಮಕ್ಕಳು BY ವಿಜಯೇಂದ್ರ ಹಾಗೂ ರಾಘವೇಂದ್ರ, ಸಂಸದ ಹಾಗೂ ಶಾಸಕರು ಹಾಗೂ BJP ಪಕ್ಷದ ಒಂದು ಅಧ್ಯಕ್ಷರು. ಸೊ ಈ ರೀತಿಯಾದಂಥ ಅಲ್ಲೂ ಕೂಡ ಕುಟುಂಬ ರಾಜಕೀಯ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ನೋಡುವಂಥದ್ದು CM ಸಿದ್ದರಾಮಯ್ಯ, ಅವ್ರ ಮಕ್ಕಳಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಪರಂಪರೆ ಕೂಡ ಮುಂದುವರಿತಾ ಇದೆ. ಇನ್ನು ಮುಂದೆ ಎಷ್ಟು ಗೊತ್ತಿಲ್ಲ, ಬಟ್ ಕಂಪೇರಿಟಿವ್ಲಿ ಓಕೆ. ರಾಜಕೀಯದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಹಾಗೂ ಒಂದು ರಾಜಕೀಯದ ಒಂದು ಧುರೀಣ ಅಂತ ಹೇಳ್ಬೋದು ನಮ್ಮ ಸಿದ್ದರಾಮಯ್ಯ ಅಜ್ಜಿಯವರು. ಸೊ ಇದನ್ನು ಬಿಟ್ಟರೆ ನಾವು ನೆಕ್ಸ್ಟ್ ನೋಡುವಂಥದ್ದು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಜಾರಕಿಹೊಳಿ, ಇದು ಮುಂದುವರ್ಕೊಂಡು ಬರ್ತಾನೆ ಇದೆ. ಅಲ್ಲೂ ಕೂಡ ಕುಟುಂಬ ರಾಜಕೀಯ ಮುಂದುವರಿತಾ ಇದೆ. ಸೊ ನೆಕ್ಸ್ಟ್ ನಾವು ಹೆಗ್ಡೆ ಫ್ಯಾಮಿಲಿ, ರಾಮಕೃಷ್ಣ ಹೆಗ್ಡೆ, ಅನಂತಕುಮಾರ್ ಹೆಗ್ಡೆ, ಅತಿ ಮುಖ್ಯವಾಗಿ ನೋಡುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ, ಮಗ ಪ್ರಿಯಾಂಕ ಖರ್ಗೆ. ಸೊ ಈ ರೀತಿಯಾದಂಥ ಕುಟುಂಬ ರಾಜಕೀಯ ಕಂಟಿನ್ಯೂ ಆಗ್ತಾನೇ ಇದೆ. ಇದಕ್ಕೆ ನೋ ಎಂಡ್, ಅಂದರೆ ಇದಕ್ಕೆ ಫುಲ್ ಸ್ಟಾಪ್ ಅಂತ ಇಲ್ಲ. ಅದು ಸ್ಪೆಷಲಿ ನಮ್ಮ ದಕ್ಷಿಣ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಈ ಕುಟುಂಬ ರಾಜಕೀಯ ತುಂಬ ಮುಂದುವರ್ಕೊಂಡು ಬರ್ತಾ ಇರೋವಂಥದ್ದು. ಸೊ ಇಷ್ಟಿತ್ತು. ಇಲ್ಲಿ ಏನೋ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ, ಈ ಒಂದು ಅವಕಾಶಗಳ ವಂಚಿತರಾಗಿರ್ತಾರಲ್ಲ, ಅಂದರೆ ಈ ರೀತಿ ಕುಟುಂಬ ರಾಜಕೀಯ ಪರಂಪರೆ ಮುಂದುವರ್ಕೊಂಡು ಬರ್ತಾ ಇದೆಯಲ್ಲ, ಇದು ಪ್ರತಿಭೆಯ ಗೆಲುವು ಅಥವಾ ಅವಕಾಶಗಳ ಒಂದು ವಾರಸತ್ವನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಕರ್ನಾಟಕದ ರಾಜಕೀಯದಲ್ಲಿ ನಾಯಕರು ಬದಲಾಗಬಹುದು, ಪಕ್ಷಗಳು ಬದಲಾಗಬಹುದು, ಕುಟುಂಬಗಳ ಪ್ರಭಾವ ಮಾತ್ರ ಮುಂದುವರ್ಕೊಂಡು ಬರ್ತಾನೇ ಇದೆ. ಸ್ಪೆಷಲಿ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಪಕ್ಷಗಳಿಂದ ಹೆಚ್ಚು ಪ್ರಭಾವ ಬೀರುವಂಥ ಒಂದು ಶಕ್ತಿ ಇದೆ, ಅದು ಕುಟುಂಬ ರಾಜಕೀಯ, ಡಿನಾಸ್ಟಿ ಪೊಲಿಟಿಕ್ಸ್ ಅಂತ ನಾವು ಕರಿತೀವಿ. ಕರ್ನಾಟಕ ರಾಜಕೀಯವನ್ನು ಹಲವು ವರ್ಷಗಳಿಂದ ಹಿಡಿದಿಟ್ಕೊಂಡಂಥ ಪ್ರಮುಖ ರಾಜಕೀಯ ಕುಟುಂಬಗಳು ದೇವೇಗೌಡರು ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, BS ಯಡಿಯೂರಪ್ಪ ಹಾಗೂ ಖರ್ಗೆ ಕುಟುಂಬ, ಜೊತೆಗೆ ನಾವಿವತ್ತು ನೋಡ್ತಾ ಜಾರಕಿಹೊಳಿ ಕುಟುಂಬ ಇದೆ, ಹಾಗೆ ಈಶ್ವರ್ ಖಂಡ್ರೆ ಅವ್ರ ತಂದೆಯಾದಂತಹ ಭೀಮಣ್ಣ ಖಂಡ್ರೆ ಅವರು ಕೂಡ. ಸೊ ಈ ರೀತಿಯಾದಂಥ ಒಂದು ಹೆಗ್ಡೆ ಕುಟುಂಬ ಆಗ್ಬಹುದು, ಅನಂತಕುಮಾರ್ ಹೆಗ್ಡೆ ಅವರು ಮುಂದುವರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ರೀತಿ ವಂಶ ಪಾರಂಪರ್ಯದ ಪ್ರಭಾವ ಅನ್ನೋದು ಒಂದು ರೀತಿ ಅವಕಾಶಗಳ ಅಸಮಾನತೆಗೆ ದಾರಿ ಮಾಡಿಕೊಡ್ತಾ ಇದೆಯಾ? ಅಂದರೆ ಸಮಾಜದಲ್ಲಿ ನಾವು ಬಹಳ ಬಾರಿ ಕೇಳ್ತಿರೋಂಥ ಒಂದು ಮಾತೇನೆಂದರೆ, ಡಾಕ್ಟರ್ ಆಗ್ತಾರೆ, ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾರೆ, ಹಾಗೆ MLA ಮಗ MLA ಆಗ್ತಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾರೆ. ಇದು ಪ್ರತಿಭೆಯ ಗೆಲುವು ಅಥವಾ ಅವಕಾಶಗಳ ವಾರಸತ್ವವನ್ನು ಗೊತ್ತಾಗ್ತಾ ಇಲ್ಲ. ಕುಟುಂಬದಲ್ಲಿ ಇದ್ದ ಮಕ್ಕಳಿಗೆ ಅಂದರೆ ಒಂದು ಕಾಂಟ್ಯಾಕ್ಟ್ಸ್ ಚೆನ್ನಾಗಿರುತ್ತೆ, ಸಂಪನ್ಮೂಲಗಳು ಚೆನ್ನಾಗಿರುತ್ತೆ, ಮಾರ್ಗದರ್ಶನ ಗೈಡ್ಲೈನ್ ಸಿಗ್ತಾ ಇದೆ.
ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅಂತಂದ್ರೆ ಅವ್ರಿಗೆ ಒಂದು ಆಸ್ಪತ್ರೆಗೆ ವಾತಾವರಣಕ್ಕೆ ತುಂಬ ಹತ್ತಿರವಾಗಿ ಬೆಳಿತಾನೆ. ಅದೇ ರಾಜಕಾರಣಿ ಮಗ ಅಧಿಕಾರಿಗಳ ಸಂಪರ್ಕಗಳ ನಡುವೆ ಬೆಳೀತಾ ಹೋಗ್ತಾರೆ. ಸೊ ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ, ಅವ್ರಿಗೆ ಯಾವ ಸಂಪರ್ಕ ಇರುತ್ತೆ, ಯಾರ ಒಂದು ಬೆಂಬಲ ಇರುತ್ತೆ, ಯಾವ ಸಪೋರ್ಟ್ ಇರುತ್ತೆ? ರಿಯಾಲಿಟಿ ಅಷ್ಟೇ. ಅಂದರೆ ಈ ಸಮಸ್ಯೆ ಏನು ಗೊತ್ತಾ, ಇಲ್ಲಿ ಸಮಸ್ಯೆ ಏನು ಬರ್ತಾ ಇದೆ ಗೊತ್ತಾಯಿತು, ಟ್ಯಾಲೆಂಟ್ ಅಲ್ಲ, ಪ್ರತಿಭೆ ಅಂತೂ ಖಂಡಿತವಾಗಿಯೂ ಅಲ್ಲ, ಒಂದು ರೀತಿಯ ಅವಕಾಶಗಳ ಅಸಮಾನತೆ ಅಂತಲೇ ಹೇಳ್ಬೋದು. ಈ ಪ್ರತಿಭೆ ಅನ್ನೋದು ಎಲ್ಲಿ ಹುಟ್ಟುತ್ತೆ, ಮನೆ ನೋಡು ಹುಟ್ಟುತ್ತಾ? ಖಂಡಿತ ಇಲ್ಲ, ಅವಕಾಶಗಳನ್ನು ನೋಡ್ಕೊಂಡು ಬೆಳೆಯುತ್ತೆ. ವಂಶ ಪಾರಂಪರ್ಯ ಅನ್ನೋದು ಒಂದು ಬಾಗಿಲನ್ನು ತೆಗಿಬಹುದು, ಆದರೆ ತಲುಪೋದು ಪರಿಶ್ರಮದಿಂದಲೇ ಮಾತ್ರ. ಹೆಸರಿನಿಂದ ಓಡೋದು ಹಲವರು ಮಾತ್ರ, ಆದರೆ ತಮ್ಮ ಹೆಸರನ್ನೇ ಸೃಷ್ಟಿ ಮಾಡೋರು ಕೆಲವರು ಮಾತ್ರ. ಡಾಕ್ಟರ್ ಮಗ ಡಾಕ್ಟರ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ, ಆದರೆ ಅವನು ತನ್ನ ಶ್ರಮದಿಂದ ಡಾಕ್ಟರ್ ಆಗಬೇಕು. ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾನ, ತಪ್ಪು ಅಲ್ಲ ಅದು, ಆದರೆ ಜನರ ವಿಶ್ವಾಸದಿಂದ ಮಾತ್ರ ಆಗಬೇಕಾಗತ್ತೆ. ಜನರ ವಿಶ್ವಾಸನ ಪಡ್ಕೋಬೇಕು. ಅಂದರೆ ಒಂದು ಕಡೆ ವಂಶ ಪಾರಂಪರ್ಯ, ಪರಿಶ್ರಮ ಇದು ನಿಜವಾದಂಥ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಕೊನೆದಾಗ ಒಂದು ಮಾತು ಹೇಳಲೇಬೇಕು, ವಂಶ ಪಾರಂಪರ್ಯ ನಮ್ಮನ್ನು ಪರಿಚಯ ಮಾಡ್ಬೋದು, ಆದರೆ ಪ್ರತಿಭೆ ಅನ್ನೋದು ನಮ್ಮ ಇತಿಹಾಸದಲ್ಲಿ ಉಳಿಯುವಂತೆ ಮಾಡುತ್ತೆ. ಸೊ ಈ ಮಾತಿನ ಮುಖಾಂತರ ನಾವು ತಿಳ್ಕೊಳ್ಳುವಂಥದ್ದು ಇವತ್ತಿನ ರಾಜಕಾರಣದಲ್ಲಿ ಕುಟುಂಬ ರಾಜಕೀಯ ಮುಂದುವರ್ಕೊಂಡು ಬರ್ತಾ ಇದೆ. ಸೊ ಅಂದರೆ ಒಬ್ಬ ಕಾರ್ಯಕರ್ತರು ಕೂಡ ತುಂಬ ಪರಿಶ್ರಮದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಪಕ್ಷಕ್ಕೆ. ಸೊ ಅಷ್ಟು ಅವರ ಒಂದು ಕೊಡುಗೆಗೆ ಯಾವುದೇ ರೀತಿ ಬೆಲೆ ಸಿಗ್ತಾ ಇರಬೇಕಾದ್ರೆ ಕೇಳುವಂಥ ಪ್ರಶ್ನೆ ಡೆಫಿನೆಟ್ಲಿ ಎಸ್, ವಾಟ್ ವಿ ಆರ್, ನಾವು ಯಾರಾಗಾದ್ರೆ ಪಕ್ಷಕ್ಕೆ ನಮಗೆ ಇದು ಸಿಗೋದಿಲ್ಲ, ಅವ್ರ ಮನೆಯವರೇ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ನಾವಿಲ್ಲಿ ಯಾಕೆ ನಾವು ಪರಿಶ್ರಮ ಪಡಬೇಕು, ಯಾಕೆ ನಾವು ಇಷ್ಟು ಕೆಲಸ ಮಾಡಬೇಕು, ಇಲ್ಲಿ ಬೆವರನ್ನು ಸುರಿಸ್ಬೇಕು? ಸೊ ಈ ರೀತಿಯಿಂದ ಅಂದರೆ ತುಂಬಾ ನಿಯತ್ತಿನ ರಾಜಕೀಯ ಮಾಡಿದ್ರು ಕೂಡ ಇಲ್ಲಿ ಸಮಾನತೆ ಅನ್ನೋದು ಸಿಕ್ಕಿಲ್ಲ ಅಂತ ಅಂದರೆ, ಸೊ ಸುಮ್ಮನೆ ಕೂತವ್ರಿಗೆ ಏನು ಪ್ರತಿಭೆ ಇಲ್ಲ ಅಂತ ಹೇಳಲ್ಲ, ಅದ್ರಲ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳ್ತಲ್ಲ. ಸೊ ಈ ರೀತಿಯಾದಂಥ ಒಂದು ಸಮಸ್ಯೆ ಇದ್ದಾಗ ನಾವೆಲ್ಲೋ ಪರಿಶ್ರಮ ಪಡೋದು ಒಂದು ವ್ಯರ್ಥ, ನೀರಲ್ಲಿ ಹೋಮ ಮಾಡ್ದಂಗೆ ಅನ್ನೋದು ಅಲ್ಲಿಯ ಒಂದು ಮುಸ್ಲಿಂ ಮುಖಂಡರ ಒಂದು ಅಸಮಾಧಾನದ ಒಂದು ಅಳಲು ಅಂತ ಹೇಳಬಹುದು. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.